ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಗೌಡ ಬ್ಲಾಗ್ಸ್. ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ನಾವಿವತ್ತು ಗವಿರಂಗಪ್ಪ ಅಂತ ದೇವಸ್ಥಾನ ಇದೆ ಶ್ರವಣಬೆಳಗೊಳದ ಹತ್ರ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ವಿಶೇಷತೆ ಏನು ಅಂತ ಅಂದರೆ, ಗಂಡು ಮಗು ಬೇಕು ಅಂತ ಯಾರ್ಯಾರು ಆಸೆ ಪಡ್ತೀರೋ ಇಲ್ಲಿ ಹೋಗಿ ಹರಕೆ ಮಾಡಿಕೊಂಡ್ರೆ ಗಂಡು ಮಗು ಆಗುತ್ತೆ ಅನ್ನೋದೊಂದು ಪ್ರತೀತಿ ಇದೆ. ಆ್ಯಂಡ್ ಹಸುಗಳಿಗೆ, ದನ ಕರುಗಳಿಗೆ ಎಲ್ಲದಕ್ಕೂ ಹರಕೆ ಮಾಡ್ಕೊಂಡು ಹೋಗ್ತಾರೆ. ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮದೊಂದು ಹರಕೆ ಇತ್ತು, ಅದಕ್ಕೋಸ್ಕರ ಹೋಗ್ತಿದ್ದೀವಿ. ತುಂಬ ಅಂದರೆ ತುಂಬಾ ರಶ್ ಇತ್ತು. ಸಂಕ್ರಾಂತಿ ಹಬ್ಬದಿಂದ 15 ಡೇಸ್ ಜಾತ್ರೆ ನಡೆಯುತ್ತೆ ಅಲ್ಲಿ. ಸೊ ನಾವು ಹೋಗ್ಬಿಟ್ಟು ನಾನ್ ವೆಜ್ ಮಾಡಿ ಅಲ್ಲಿ ಎಡೆ ಕೊಟ್ಟು ಊಟ ಮಾಡ್ಕೊಂಡು ಬಂದ್ವಿ. ತುಂಬ ಅಂದರೆ ತುಂಬಾ ರಶ್ ಇತ್ತು. ತುಂಬ ಚೆನ್ನಾಗಿದೆ. ಯಾರ್ಯಾರಿಗೆ ಗಂಡು ಮಗು ಬೇಕು ಅಂತ ಆಸೆ ಇದೆ, ಫಸ್ಟ್ನೇ ಮಗು ಹೆಣ್ಣಿದ್ದು, ಎರಡನೇ ಮಗು ಗಂಡು ಬೇಕು ಅಂತ ಆಸೆ ಯಾರ್ಯಾರಿಗಿದೆ ಅವರೆಲ್ಲ ಹೋಗಿ ಒಂದು ಸರಿ ದೇವರಿಗೆ ಪೂಜೆ ಮಾಡಿ ಏನಾದರೂ ಒಂದು ಹರಕೆ ಮಾಡ್ಕೊಬರ್ಬೋದು. ಏನಂದರೆ ಗಂಡು ಮಗು ಆದರೆ ಕಿವಿ ಚುಚ್ಚಿಸ್ತೀನಿ, ಅವ್ರ ಮುಡಿ ಕೊಡ್ತೀನಿ, ಆ ಥರ ಏನಾದರೂ ಹರಕೆ ಮಾಡ್ಕೊಬಂದರೆ ಈಡೇರುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಆಮೇಲೆ ದನ ಕರುಗಳಿಗೆ ತೊಂದರೆ ಆಗ್ತಾನೇ ಇದ್ದರೆ ಏನಾದರೂ ಒಂದು ಹರಕೆ, ಈಗ ಗಿಣ್ಣ ಕರು ಹಾಕ್ದಾಗ ಗಿಣ್ಣ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ, ಈ ಥರ ಹರಕೆ ಮಾಡಿಕೊಂಡ್ರೆ ಆಗುತ್ತೆ ಅನ್ನೋದೊಂದು ಪ್ರತೀತಿ.